ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ. ಇವತ್ತೊಂದು ನಮ್ಮ ಟ್ರಿಪ್ನೇ ಮೊದಲನೇ ದಿನ ಸ್ಟಾರ್ಟ್ ಆಗೈತಿ. ಯಾವ ಊರಿಗೆ ಹೊಂಟೀವಿ ಅನ್ನೋದು ನಾನು ಹಿಂದಿನ ಬ್ಲಾಗ್ನಾಗ ಹೇಳಿದ್ದೆ. ಅಂದರೆ ಯಾವ ಊರಿಗೆ ಹೊಂಟಿನಂತಿಲ್ಲ, ಆಲ್ರೆಡಿ ಟ್ರೈನ್ ಬುಕ್ ಆಗೈತಿ. ಒಂದು ಕಡೆ ಹೊಂಟೀವಿ ಇವತ್ತೊಂದು, ಅದಕ್ಕೀಗ ಹೊಂಟೇವಿ. ನಾನು, ನನ್ನ ಮಗ, ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು, ಇಷ್ಟು ಜನ 4 ಜನ ಹೊಂಟೇವಿ. ಈಗ ಸ್ಟೇಷನ್ಗೆ ಆಟೋಕ್ಕೆ ಹೊಂಟೇವಿ. ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಮುಖಾಂತರ ಹೋಗ್ತೀವಿ. ಪ್ರತಿ ಸಲ ನಾವು ಕಾರದು ಮಾಡ್ಕೊಂಡು ಹೋಗ್ತಿದ್ದೀವಿ. ಈ ಸಲ ರೈಲ್ವೆ ಮುಖಾಂತರ ಹೋಗ್ತೀವಿ. ಸ್ವಲ್ಪ ಲಾಂಗ್ ಜರ್ನಿ ಐತಿ, ಹಾಗಾಗಿ ಕಾರ್ ಬೇಡ ಅಂತಂದು ಟ್ರೈನ್ ಬುಕ್ ಮಾಡ್ಕೊಂಡೇವಿ. ಆಲ್ರೆಡಿ ಈಗ ಒಂದು 2-3 ದಿನ ಮುಂಚೆನೇ ಟ್ರೈನ್ ಬುಕ್ ಮಾಡಿದ್ದೀವಿ. ನಮ್ಮ ಮನೆಯವರು ಡೈರೆಕ್ಟ್ ಕಡೆದೇ ಬಂದಾರ. ನಾವು ಬೆಳಗ್ಗೆ 10 ಗಂಟೆಗೆ ಬಂದಿದ್ದೀವಿ. ವಿಜಯಪುರಕ್ಕೆ ಬಂದು ಸ್ವಲ್ಪ ನಮ್ಮ ಮಮ್ಮಿಯವ್ರ ಮನೆಯಾಗ ನಿಂತು ಸ್ವಲ್ಪ ಅಡುಗೆ ಅದು ಮಾಡಿಕೊಂಡು ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗೋದಿತ್ತು. ನಾನು ಮಾರ್ಕೆಟ್ಗೆಲ್ಲ ಹೋಗಿ ಬಂದೆ. ಹೋಗಿ ಈ ಕಡೆ ಬಂದೆ. ಸ್ವಲ್ಪ ಹೆಣ್ಮಕ್ಳು ಅಂದಮೇಲೆ ಮಾರ್ಕೆಟ್ಗೆ ಕೆಲಸ ಇರ್ತಾವೆ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಈಗ ಸ್ಟೇಷನ್ಗೆ ಬಂದೆ ನೋಡಿರಿ. ರೈಲ್ವೆ ಸ್ಟೇಷನ್ಗೆ ಬಂದೆವು. ಆಟೋ ಮಾಡಿಕೊಂಡು ಬಂದೀವಿ. ವಿಜಯಪುರ ಸ್ಟೇಷನ್ ಅಂದರೆ ಇಲ್ಲಿಂದ ನಾವು ಒಂದು ಕಡೆ ಹೊಂಟೀವಿ. ಎಲ್ಲಿ ಹೊಂಟೀವಿ ಅನ್ನೋದು ಈ ವಿಡಿಯೋ ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಬರ್ರಿ. ಮತ್ತು ಹಾಗೆ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ರೆಡಿ ಟ್ರೈನ್ ಬಂದಿತ್ತು, ಅವಸರದಾಗೆ ಏರ್ದೀವಿ. ನಮ್ಗೆ 3:30 ಟೈಮಿಗೆ ಹೇಳಿತ್ತು ಟ್ರೈನ್ ಬರ್ತದಂದು. ನಾವು 3:30 ಮನೆಯಿಂದ ಬಿಟ್ಟಿವಿ. ಸ್ವಲ್ಪ 4 ಗಂಟೆ ಆಯಿತು. ಮತ್ತು ಅವಸರಲ್ಲೇ ಪಟ್ಟಣ ಬಂದು ಕುಂತೀವಿ. ಕುಂತು ಒಂದು 10-20 ನಿಮಿಷನಾಗೆ ಬಿಡ್ತು. ನಾವು ಕುಂತು ಒಂದು 20 ನಿಮಿಷಕ್ಕೆ ಬಿಡ್ತು. ಅಲ್ಲಿ ಯಾರೂ ಇದ್ದಿದ್ದಿಲ್ಲ. ನಮ್ಮ ಏನು ನಾವು ರಿಸರ್ವೇಷನ್ ಮಾಡಿದ್ದಿಲ್ಲ, ನಮ್ಮ ಮುಂದ್ಗಡೆ ಏನು ಇರ್ತಾ ಅದು ಆ ಸಿಟಿಗೆ ಯಾರೂ ಇದ್ದಿದ್ದಿಲ್ಲ. ನಮ್ಮೂರು ಫಸ್ಟ್, ಸೆಕೆಂಡ, ಥರ್ಡ್ 3 ನಮ್ಮದು ನಂಬರ್ ಇತ್ತು. ಆಮೇಲೆ ಈಗ ಆಲ್ರೆಡಿ ಹೊಂಟು ನೋಡಿರಿ. ಆಲ್ಮಟ್ಟಿ ಸನಿ ಬಂದೀವಿ. ಇವಾಗ ಜರ್ನಿ ಸ್ಟಾರ್ಟ್ ಆಗೈತಿ. ಎಲ್ಲಿ ಹೋಗ್ತೀವಿ ಅನ್ನೋದು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಅಂದರೆ ಇದೇ ವಿಡಿಯೋದಾಗೆ ಹೇಳ್ತೀನಿ. ನೋಡ್ರಿ ಎಷ್ಟು ಚಂದ ವ್ಯೂ ಐತಿ, ಎಷ್ಟು ಗ್ರೀನರಿ ಐತಿ. ಮಸ್ತ್ ಸೂಪರ್ ಆಗಿತ್ತು. ಈಗ ಒಂದು ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಬಂದೀವಿ. ಅಂದ್ರೆ ಅರ್ಧಲ್ಲ, ಫುಲ್ ನೈಟ್ ಜರ್ನಿ ಐತಿದು. ಹಾಗಾಗಿ ಈಗ ಊಟ ಮಾಡಿ ನೋಡಿರಿ. ಈಗ ರಾತ್ರಿ ಈಗ ಟೈಮಿಗ ಆಲ್ಮೋಸ್ಟ್ 11 ಗಂಟೆ ಆಗೈತಿ ನೋಡಿರಿ. ಈಗ ಟ್ರೈನ್ ಹೋಗ್ತಾಯಿದೆ. ರಾತ್ರಿ ಆಗೈತಿ. ಈಗ ಎಲ್ಲರೂ ಮಲ್ಕೊಂಡ್ರೆ ನಾನು ಮಲ್ಕೋತೀನಿ. ಗುಡ್ ನೈಟ್. ನೆಕ್ಸ್ಟ್ ಡೇ ಮುಂಜಾನೆ ನಿಮ್ಗೆ ಸಿಗ್ತೀನಿ. ಈಗ ಮಲ್ಕೋತೀನಿ. ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಇವಾಗ ನೋಡಿರಿ ಘಾಟ್ ಸೆಕ್ಷನ್ದಾಗೆ ಬಂದೀವಿ. ನಾವು ಯಾವ ಊರಿಗೆ ಹೊಂಟೀವಿ ಅನ್ನೋದು ಹೇಳ್ತೀನಿ. ಅಂದ್ರೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊಂಟೀವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸ್ವಲ್ಪ ಪೂಜೆ ಮಾಡಿಸೋದಿತ್ತು, ಹಾಗಾಗಿ ಹೊಂಟೀವಿ. ಗುರುವಾರ ನಮಗೆ ಪೂಜೆ ಐತಿ. ಅದಕ್ಕೆ ನಾವು ಸೋಮವಾರ ಮಧ್ಯಾಹ್ನ ಬಿಟ್ಟಿವಿ. ಇವತ್ತು ಮಂಗಳವಾರ ನೋಡಿರಿ. ಇವತ್ತು ಮಂಗಳವಾರ. ಈಗ ನಾವು ಅರ್ಧದಷ್ಟು ಬಂದೀವಿ. ಅಂದ್ರೆ ಇನ್ನೊಂದು ಈಗ ಬೆಳಗ್ಗೆ 7 ಗಂಟೆ ಆಗೈತಿ. ಈಗಿನ 9 ತನಕ ಹೋಗ್ತೀವಿ. 2 ತಾಸಿನ ಜರ್ನಿ ಐತಿ. ಯಾಕಂದರೆ ಇಲ್ಲಿ ಘಾಟ್ ಐತಲ್ಲ, ಘಾಟ್ ಸೆಕ್ಷನ್ದಾಗ ಸ್ವಲ್ಪ ಜರ್ನಿ ಲೇಟ್ ಆಗ್ತೈತಿ. ಹಾಗಾಗಿ ಸ್ಲೋ ಹೊಂಟದ ಟ್ರೈನ್. ಈಗ ಹೋಗ್ತೇವೆ. ಹೋಗಿಂದ ರೂಮ್ ಅದು ನೋಡಿಕೊಂಡು ಆಮೇಲೆ ಮತ್ತೇನು ಎಲ್ಲಿ ಹೋಗ್ಬೇಕು ಅನ್ನೋದು 2 ದಿನ ಟೈಮ್ ಐತಿ. ಎಲ್ಲರೂ ಯಾವ ಪ್ಲೇಸ್ ಸಮೀಪ ಆಯ್ತು ಅನ್ನೋದು ನೋಡಿಕೊಂಡು ಹೋಗ್ಬೇಕಂತಂದು. ನಮ್ಗೆ ಗುರುವಾರ ಪೂಜೆ ಇತ್ತು. ಅಂದ್ರೆ ಬುಧವಾರ ಹೋಗಿ ಗುರುವಾರ ಬರೋದು ಹಳ್ಳಿ ಇದು ಆಗಲ್ಲ. ಹೋಗಿದ್ದಕ್ಕೆ ಒಂದು 2 ದಿನ ನಿದ್ರೆ ಆಯ್ತು ಅಂತಂದು ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊಂಟೇವೆ ನೋಡ್ರಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪವಾಡ ಪುರುಷನೂ ಆಯ್ತಿತ್ತು. ಮತ್ತು ಸ್ವಲ್ಪ ಅಂದ್ಕೊಂಡಿದ್ದೆಲ್ಲ ಆಗ್ತದೆ. ನಾಗದ ಶುದ್ಧಿ ಏನಾರು ಹೊಂಟ್ರೆ ಮಾಡಿದ್ರೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬೇಕಂತ ನಮ್ಗೆ ಕಾಲ ಸರ್ಪದ್ದು ಒಂದು ಪೂಜೆ ಹೇಳಿದರು. ಹಾಗಾಗಿ ನಾವು ಮುಗಿಸ್ಕೋಬೇಕಂತ ಹೊಂಟೇವಿ. ಈ ಕಡೆ ಒಂಥರ ಟ್ರಿಪ್ನೂ ಆದಂಗೆ ಆಗ್ತೈತಿ, ಈ ಕಡೆ ಪೂಜೆನೂ ಆಗ್ತದೆ. ಹುಡುಗರೆಲ್ಲ ಸ್ಕೂಲೆಲ್ಲ ಸುಟ್ಟಿ ಐತಲ್ಲ, ಇನ್ನೂ 1 ವಾರ ಐತಿ. ನೋಡೋದು ಘಾಟ್ ಸೆಕ್ಷನ್ ಒಳಗೆ ಅದು ಇದು ಬರ್ತದಲ್ರಿ, ಬ್ರಿಡ್ಜ್ ಮಾಡಿರ್ತಾರಲ್ಲ, ಒಳಗೆ ಅಂಡರ್ಗ್ರೌಂಡ್ ಒಳಗೆ ಟ್ರೈನ್ ಹೋಗ್ತದಲ್ಲ, ಆ ಥರ ಐತಿದು. ಆ ಥರ ಇತ್ತು. ಅದು ಮುಂದೆ ಬಂದಂಗೆ ಒಂದು ಇಂಥ 7-8 ಹತ್ತದ ನಮ್ಗೆ ರಾತ್ರಿ. ಅಂದ್ರೆ ರಾತ್ರಿ ಹಗಲತ್ತೆ ನಾವು 7:30 ಘಾಟ್ ಸ್ಟಾರ್ಟ್ ಆಗಿತ್ತು. ಘಾಟ್ ಸೆಕ್ಷನ್ದಾಗ ಸ್ಲೋ ಆಗಿ ಹೋಗ್ತೈತಿ. ನೋಡೋದಲ್ಲ ಎಷ್ಟು ಗ್ರೀನರಿ, ಎಷ್ಟು ಘಾಟ, ಎಷ್ಟಿದು ಗುಡ್ಡನಾಗೆ ಕೊರೆದು ರೈಲ್ವೆ ಹಳೆ ಮಾಡ್ದಂಗೆ ಮಾಡ್ಯಾರ. ಚಂದ ಮಾಡ್ಯಾರ ನೋಡ್ರಿ. ವ್ಯೂ ನೋಡ್ರಂತ್ರು ವ್ಯೂ ಅಂತೂ ಮಸ್ತ್ ಐತಿ. ವ್ಯೂ
ನಮಗೆ 2 ಕಣ್ಣು ಸಾಲಲ್ಲ, ಅದು ಸ್ವರ್ಗಕ್ಕೆ ಏನು ಬಂದೀವಪ್ಪ ನಂಗೆ ಅಷ್ಟು ವ್ಯೂ ಚಲೋ ಇತ್ತು. ಅಂತೂ ಇಂತೂ ಎಲ್ಲ ಥರ ಎಂಜಾಯ್ ಮಾಡಿದೆ. ಆಮೇಲೆ ಸ್ಟೇಷನ್ ಇಳೋದು, ಆಮೇಲೆ ಆಟೋ ಮುಗಿಸ್ಕೊಂಡು ಹೊಂಟೇವೆ ನೋಡ್ರಿ. ನಾವು ಇಳಿತಿದ್ರಾಗೆ ಮಳೆ ಸ್ಟಾರ್ಟ್ ಆಗಿತ್ತು, ಸಣ್ಣ ಜಿಟಿ ಜಿಟಿ ಜಿಟಿ. ಇಲ್ಲಿ ಮಳೆ ಭಾಳ ಹತ್ತ ಸುಬ್ರಹ್ಮಣ್ಯ ಕಡೆ ದಿನಕ್ಕೆ 1-2 ಸಲ ಮಳೆ ಹಣಿತದತ್ತ. ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಮಳೆ ಇಲ್ಲ. ನಮ್ಮಲ್ಲಿ ಬಿಸಿಲು ಬಿಸಿಲು ಬಿಸಿಲು, ಇಲ್ಲೆಲ್ಲ ಫುಲ್ ತಂಪ, ವೆದರ್ ತಂಪ. ನಾವು 2-3 ದಿನ ನಿಂತಿದ್ದೇವೆ ಅಂದ್ರೆ ನಮ್ಗೆ ಒಟ್ಟೊಟ್ಟ ದಗಿ ಐತಿ, ಉವಾರ ಐತನೋ ಏನು ಮಳೆಗಾಲದಾಗೆ ಬಂದೀವ ನನಗೆ ಅನಿಸ್ಬಿಟ್ಟಿತ್ತು. ಅಷ್ಟು ವೆದರ್ ಕೂಲ್ ಇತ್ತು, ಚಲೋ ಐತಿ ಇಲ್ಲೆಲ್ಲ ನೋಡ್ರಿ. ಇಲ್ಲಿನ ಫುಲ್ಲೆಲ್ಲ ಘಾಟ್ ಒಳಗೆ ಗುಡ್ಡ ಬೆಟ್ಟ ಇವೆಲ್ಲ ನೋಡ್ಬೋದು. ಎಲ್ಲಿ ನೋಡ್ತೀವಿ ನೋಡಿ ಹಸಿರು ಕಣ್ಣು ತುಂಬ್ಕೊಂಡಂಗೆ ಆಗಿಬಿಟ್ಟಿತ್ತು ನಮಗರೆ. ಅಷ್ಟು ಮಸ್ತ್ ವ್ಯೂ ಚಲೋ ಇತ್ತು, ಗ್ರೀನರಿ ಇತ್ತು. ಎಲ್ಲಿ ನೋಡ್ತೀರಿ ನೋಡಿ ಕಾಡ ಅಂದ್ರೆ ಗ್ರೀನರಿ ಮಸ್ತ್ ಇದ್ದು. ಮಂಗಗಳು ಇದ್ದು ಹಾಗೆ ಹಾದ್ಯಾಗ. ಅಲ್ಲೇನು ಸುಬ್ರಹ್ಮಣ್ಯದಾಗ ಏನು ಮಂಗಗಳು ಇದ್ದಿದ್ದಿಲ್ಲ, ಇಲ್ಲೇ ಇದ್ದು ಹಾದ್ಯಾಗ 1-2-3 ತೊಲೆ ನಾವು ನೋಡಿದೇವಿ. ಈಗ ನಾವು ದೇವಸ್ಥಾನಕ್ಕೆ ಹೊಂಟೀವಿ. ದೇವಸ್ಥಾನ ಹತ್ರ ಒಂದು ಯಾವ್ದಾರು ರೂಮ್ ಅದ ನೋಡ್ಬೇಕಂತ. ದೇವಸ್ಥಾನ ಸುತ್ತಮುತ್ತ ರೂಮ್ಗಳು ಸಿಗ್ತಾವೆ. ಈಗ ನಾವು ಸ್ಟೇಷನ್ ಇರೋದು, ಈಗ ಆಟೋ ಮಾಡಿಕೊಂಡು ರೂಮ್ ಕಡೆ ಹೊಂಟೀವಿ. ಯಾಕಂದ್ರೆ ದೂರ ಆಗ್ತದ, 16 ಕಿಲೋಮೀಟ್ರ್ ಆಯ್ತದ. ಕುಕ್ಕೆ ಸುಬ್ರಹ್ಮಣ್ಯ ಸ್ಟೇಷನ್ ಹೇಳೋದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ 16 ಕಿಲೋಮೀಟ್ರ್ ಆಯ್ತು. ಅದಕ್ಕೆ ಆಟೋ ಮಾಡ್ಕೊಂಡು ಹೊಂಟೀವಿ. ಒಂದು 300 ರೂಪಾಯಿನೇ ತೊಗೊಂಡ್ರೆ ಆಟೋಕ್ಕೆ ವರ್ತ್ ಅನ್ನಿಸ್ತು. ಯಾಕಂದ್ರೆ 16 ಕಿಲೋಮೀಟ್ರ್ 300 ರೂಪಾಯಿ ಅಂತ ಕರೆಕ್ಟ್ ಐತಿ. ಆಮೇಲೆ ಇಲ್ಲಿ ನಾವು ಇಳಿದೇವಿ, ಇಲ್ಲೊಂದು ರೂಮ್ ಕೇಳಿದೇವಿ. ಇಲ್ಲಿ ಖಾಲಿ ಇಲ್ಲ ಅಂತಂದರು. ಯಾವ ಆನಂದ ವಸತಿ ಗೃಹತೆ, ನಿಮಗೆ ಯಾರೇ ಕುಕ್ಕೆಗೆ ಹೋಗಿದ್ರಂದ್ರೆ ಗೊತ್ತಿರ್ತದೆ. ನಾವು ಹೋದೇವಿ, ಅಲ್ಲಿ ರೂಮ್ ಕೇಳಿದೇವಿ, ರೂಮ್ ಇಲ್ಲ ಅಂತಂದರು. ಮಧ್ಯಾಹ್ನ 3 ಗಂಟೆಯಿಂದ ರೂಮ್ ಸಿಗುತ್ತಂದರು. ಮತ್ತೊಬ್ಬರಿಗೆ ನಮ್ಮ ಮನೆಯವ್ರ ಫ್ರೆಂಡಿಗೆ ಒಬ್ರು ಕಾಲ್ ಮಾಡಿ ಅವರು ಮತ್ತು ರೂಮ್ ಮಾಡಿಕೊಟ್ರು. ಇಲ್ಲಿ ನೋಡ್ರಿ ಇದೆ ರೂಮ. ಸ್ವಲ್ಪ ದೂರ ಐತಿ, ದೇವಸ್ಥಾನದಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟು ದೂರ ಐತಿ. ರೂಮ್ ಸಿಕ್ತು, ಆಲ್ರೆಡಿ ಎಲ್ಲ ರೂಮ್ ಸಿಕ್ತು. ಬೆಳಗ್ಗೆ ಅರ್ಜೆಂಟ್ ಏನೇನು ಕೆಲಸ ಇರ್ತಾ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಒಬ್ಬೊಬ್ಬರು ರೆಡಿ ಆಗುತ್ತಾನ. ನಮ್ಗೆ ಟೈಮ್ 10 ಗಂಟೆ ಆಯಿತು ನೋಡ್ರಿ. ಇದೊಂದು ಬಾತ್ರೂಮ, ಇದೊಂದು ಕಿಚನ್ ರೂಮ್ ಟೈಪ್ ಇದೊಂದು ರೂಮ್ ಕೊಟ್ರೆ ಆಯ್ತು. ಇದೊಂದು ಹಾಲ್ ಐತಿ, ಅಷ್ಟೇನು ಇದು ಇಲ್ಲ, ಮೀಡಿಯಮ್ದಾಗ ಐತಿ. ಆದರೂ ಚಲೋ ಐತಿ, ಯಾಕಂದ್ರೆ ಕ್ಲೀನಾಗಿಟ್ಟಾರ, ಅಂಥ ಪರ ಏನು ಗಲೀಜಿಲ್ಲ. ಈಗ ನಾವು ಬಂದಮೇಲೆ ಬೆಡ್ ಮೇಲೆ ಈ ಥರ ಅರ್ಬಿ ಹಾಕೇವಿ. ಮೊದಲೆಲ್ಲ ಕ್ಲೀನಾಗಿ ಡಿಸಿಪ್ಲಿನ್ ಆಗಿತ್ತು. ಈಗ ನೋಡ್ರಿ ನಾವು ಈಗ ಸ್ನಾನ ಅದು ಮುಗಿಸ್ಕೊಂಡು ರೆಡಿ ಆಗದೆ ನೋಡ್ರಿ. ಎಷ್ಟು ಏರಿಕೆ ಐತಿ. ಈ ಏರಿಕೆ ಇಳಿಬೇಕಾದ್ರೆ ರಗಡ ಆಯಿತು. ಬರೋ ಟೈಮ್ದಾಗ ಹೆಂಗಾರೆ ಬರ್ತೀವಿ, ಏರೋ ಟೈಮ್ದಾಗ ಅಂತೂ ಭಯಂಕರ ಸುಸ್ತ. ನಾರೇ ಡೈಲಿ ಹೋಗಕ್ಕಾರ ಬರೋಕ್ಕರಂತೂ ನನಗರೆ ಯಾಕಪ್ಪ ಈ ದೂರ ರೂಮ್ ಹಿಡ್ದಿರತ್ತೆ ನಮ್ಮ ಮನೆಯವ್ರಿಗೆ ಬೈಯೋದು. ಅಲ್ಲೆಲ್ಲಿ ಸನಿಪಾಡು ರೂಮ್ ಸಿಗಲ್ಲ, ನಿಮ್ಗೆ ಇಷ್ಟ ಹತ್ರ ಯಾಕೆ ಇಷ್ಟು ದೂರ ಯಾಕೆ ರೂಮ್ ಮಾಡಿ ಅಂದ್ರೆ ಇಲ್ಲಿದಿಂದ ಇಳೋದು. ಮತ್ತು ನಾವು ಗುಡಿಗೆ ಹೋಗ್ಬೇಕಾದ್ರೆ 1 ಕಿಲೋಮೀಟ್ರ್ ಅಷ್ಟು ನಡ್ಕೋತಿ ಹೋಗಬೇಕು. ಈಗ ನಾವು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಹೊಂಟೆ ನೋಡ್ರಿ. ನಾನು ಸಾರಿನೇ ಉಟ್ಕೊಂಡೀನಿ, ಯಾಕಂದರೆ ಇಲ್ಲೆಲ್ಲ ದೇವಸ್ಥಾನಗಳ್ದಾಗ ಜಾಸ್ತಿ ಸಾರಿ ಯೂಸ್ ಮಾಡ್ತಾರತ್ತ. ಅಂದ್ರೆ ಈಗ ಆಲ್ರೆಡಿ ಸ್ವಲ್ಪ ದಿನದಿಂದ ನ್ಯೂಸ್ನಾಗ ಬಂದಿತ್ತು, ದೊಡ್ಡ ದೇವಸ್ಥಾನದಾಗ ಸಾರಿ ಉಟ್ಕೊಂಡ್ರೆ ದರ್ಶನಕ್ಕೆ ಅಲಾವ್ ಐತಿ, ಇಲ್ಲಕ್ಕಿಲ್ಲ. ನಾನು ಹೆಂಗೇನು ಮಾತು ಸುಮ್ಮನೆ ಅಲ್ಲಿಂದ ಅಲ್ಲಿ ತನಕ ಹೋಗಿ ದರ್ಶನ ಆಗಲಿಲ್ಲ ಅಂದ್ರೆ ಬೇಡ ತಂದು ನಾನು ಸಾಡಿ ಉಟ್ಕೊಂಡೇ ಹೋಗಿದ್ದೆ. ಅದೊಂಥರ ಚಲೋ ಅನ್ನಿಸ್ತೈತಿ. ಸಾಡಿ ಉಟ್ಕೊಂಡು ಹೋದ್ರೆ ಒಂಥರ ಏನೋ ನಮಗೆ ಖುಷಿ ಅನ್ನಿಸ್ತದೆ. ದೇವಸ್ಥಾನಕ್ಕೆ ಬಂದೀವಿ ಅಂದ್ರೆ ಒಂಥರ ಸಾರಿ ಉಟ್ಕೊಂಡು ಹೋಗ್ಬೇಕಂತಂದು ಈಗ ಬಂದೆ ನೋಡ್ರಿ. ಇಲ್ಲೆಲ್ಲ ಬಂದು ರೂಮಿಂದ ನಡ್ಕೋತ ಹೊಂಟೇವಿ. ಅಲ್ಲಿಂದ ಇಲ್ಲೆಲ್ಲ ಬರೀ ಆಕಳುಗಳೆಲ್ಲ ದೇವ್ರಿಗೆ ಬಿಟ್ಟರೆ ಭಯಂಕರ ಆಕಳ. ಕುಕ್ಕೆದಾಗೂ ಹಾಗೆ, ಧರ್ಮಸ್ಥಳದ ಹಾಗೆ. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊಂಟೀವಿ. ಈಗ ನಾಷ್ಟ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೋತೀವಿ. ಪಾಳೆಗೇನು ಹೆಚ್ಚಿ ದರ್ಶನ ಮಾಡ್ಕೊಳ್ಳಲ್ಲ, ಬರೀ ಸುಮ್ಮ ದೂರ ದರ್ಶನ ಮಾಡಿಕೊಂಡು ಆಮೇಲೆ ಸ್ವಲ್ಪ ನಾಷ್ಟ ಮಾಡಿಕೊಂಡು ಆಮೇಲೆ ಈಗ ನಾವು ದರ್ಶನ ಮಾಡಿಕೊಂಡು ಹೊರಗೆ ಬಂದು ಈಗೆಲ್ಲ ಎಲ್ಲೆಲ್ಲೇ ಮಾರ್ಕೆಟ್ ಒಳಗೆ ಸುಮ್ಮ ತಿರ್ಗಾಡ್ಕೊತ ಹೊಂಟೀವಿ. ಯಾಕಂದ್ರೆ ಏನೋ ತೊಗೊಂಡ್ಲ, ಅಲ್ಲಿ ಹೋಟೆಲ್ ಹುಡ್ಕಾಡತ್ತಿದ್ದೆ ನಾವು, ಎಲ್ಲಿ ಹೋಟೆಲ್ ನಾಷ್ಟ ಚಲೋ ಸಿಗ್ತದಂತಂದು ನೋಡ್ಕೊತ ಹೊಂಟಿದ್ದೀವಿ. ಆಮೇಲೆ ಅಲ್ಲೊಬ್ರು ಹೇಳಿದ್ರು ಈ ಕಡೆ ಹೋರಿ ನಾಷ್ಟ ಸರಿ ಸಿಗ್ತೈತಿ, ಚಲೋ ಐತಂತಂದರು. ಆಮೇಲೆ ಆ ಕಡೆ ಗುಡಿ ಬಾಜುನೇ ಒಂದು ದೊಡ್ಡ ಹೋಟೆಲ್ ಐತಿ, ಅಲ್ಲಿ ಹೋಟೆಲ್ದಾಗ ನಾಷ್ಟ ಸಿಗ್ತದೆ ಅಂತಂದು ಹೇಳಿದ್ರು. ಎಲ್ಲ ಮನೆಯವ್ರಿಗೆ ಕೇಳಾಕತ್ತಿದ್ರು ಧರ್ಮಸ್ಥಳಕ್ಕೆ ಹೆಂಗೆ ಹೋಗ್ಬೇಕು ಅಂತಂದು ಕೇಳ್ಕೊಂಡು ಆಮೇಲೆ ಈಗ ಸ್ವಲ್ಪ ನಾಷ್ಟ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೊಂಟೀವಿ. ಅವರಪ್ಪ ಮಗಳು ಮುಂದ್ಗಡೆ, ನಾವಿಬ್ಬರು ಹಿಂದ್ಗಡೆ, ಅವ ಮಗ ಹೊಂಟೇವಿ. ಈಗ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡಿಕೊಂಡು ಆ ಕಡೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಇದು ಕುಕ್ಕೆದಾಗೆ ನಾವು ತಿರುಗಾಡಕತ್ತಿದ್ದೀವಿ. ಈಗ ಇದು ನೋಡ್ರಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಹೊರಗಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡಿನಿ.
ಈಗ ನೋಡ್ರಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೇ ಗುಡಿ ಬಾಜುನೇ ಇಲ್ಲಿ ಇದ್ರಿಗೆ ಹೋಟೆಲ್ ಐತಿ. ಆ ಹೋಟೆಲ್ದಾಗೆ ನಾವು ನಾಷ್ಟ ಮಾಡ್ಕೋತೀವಿ ಆಮೇಲೆ ಈಗ ಹೊಂಟೇವಿ. ಮೇನ್ ಏನೈತೆ ಅಂತ ಚೆಕ್ ಮಾಡಿದೆ. ಇದೇ ನೋಡ್ರಿ ಹೋಟೆಲ್ಲ, ಅಲ್ಲೇನು ಬತ್ತಲ್ಲ ಇದೇ ಹೋಟೆಲ್. ಈ ಹೋಟೆಲ್ದಾಗ ಒಳಗೆ ಹೋಗಿ ನಾಷ್ಟ ಮಾಡಿಕೊಂಡು ಆಮೇಲೆ ಆ ಕಡೆ ಏನಾರು ಯಾವ್ದಾವೇನು ನೋಡಿದೆವಿ, ಆ ಕಡೆ ಏನೂ ಇದ್ದಿದ್ದಿಲ್ಲ. ಆಮೇಲೆ ನಾಷ್ಟ ಮಾಡಿಕೊಂಡು ಈಗ ಧರ್ಮಸ್ಥಳಕ್ಕೆ ಹೊಂಟೀವಿ. ಇದು ಬಸ್ಸಿಗೆ ಹೋಗ್ಬೇಕಂತಂದ್ರು. ಹೆಂಗದು ಆಧಾರ್ ಕಾರ್ಡ್ ನಮ್ಮದು ಇತ್ತಲ್ಲ, ಹಂಗಾಗಿ ಫ್ರೀ ಆಗ್ತದಂದು ಬಸ್ಸಿಗೆ ಹೊಂಟೆ. ಕುಕ್ಕೆದಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ 1.5 ತಾಸು ಅಂದ್ರೆ 55 ಕಿಲೋಮೀಟ್ರೇನು ಆಯ್ತತ್ತ. ನಾವು ಆಲ್ರೆಡಿ ಮುಗಿಸ್ಕೊಂಡು ಬಂದೆ. ಈಗ ನೋಡಿರಿ ಧರ್ಮಸ್ಥಳಕ್ಕೆ ಒಳಗೆ ಹೊಂಟೀವಿ. ಮಸ್ತ್ ಇತ್ತು ದೇವಸ್ಥಾನ, ಮತ್ತು ಅಷ್ಟೇ ಕ್ಲೀನಾಗಿತ್ತು, ಮಸ್ತ್ ಇತ್ತು. ಕುಕ್ಕೆದಾಗ ಅಷ್ಟು ಕ್ಲೀನ್ ಇಲ್ಲ, ಧರ್ಮಸ್ಥಳದ ಫುಲ್ ಕ್ಲೀನ. ಎಲ್ಲಿ ಒಂದು ಸ್ವಲ್ಪ ಆಕಳು ಹಿಂಡಿಲ್ಲ, ಒಂದು ಸ್ವಲ್ಪ ಏನಿಲ್ಲ, ಕಸ ಹಾಗೆ ಯಾವಾಗ ಕ್ಲೀನ್ ಮಾಡ್ಕೋತೇ ಇರ್ತದೆ. ಒಂದು ಗಾಡಿನೇ ಇರ್ತದೆ, ಮಳೆ ನೀರು ಬಂದ್ರಸೋದಕ್ಕೆ ನಿಂದಿರ್ಲಾರಂಗೆ ಅವರು ಕ್ಲೀನ್ ಮಾಡ್ತಾರೆ. ಆಮೇಲೆ ನಾವು ಈಗ ದರ್ಶನಕ್ಕೆ ಹೋಗ್ತೇವೆ. ದರ್ಶನಕ್ಕೆ ಪಾಳೆ ಜಗ್ಗಿತ್ತು. 2 ತಾಸು ನಾವು ಪಾಳೆ ನಿಂದಿರ್ಬೇಕಾಗಿತ್ತು, ಅಷ್ಟು ಗರ್ದಿ ಇತ್ತು ನೋಡ್ರಿ. ನಾವು ಪಾಳೆಗೆ ನಿಂತು ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಒಂದು ಫೋಟೋ ತೊಗೊಂಡೆ. ಅಲ್ಲೆಲ್ಲ ವಿಡಿಯೋ ಮಾಡೋ ಅಲ್ಲವಿದ್ದಿಲ್ಲ, ಹಂಗಾಗಿ ನಿಮ್ಮ ಫೋಟೋ ಕ್ಲಿಪ್ಪಿಂಗ್ಗೆ ಹಾಕತ್ತೀನಿ. ಆಮೇಲೆ ಹೊಳ್ಳಿ ನಾವು ಬಸ್ ಸ್ಟ್ಯಾಂಡ್ಗೆ ಬಂದು ಇಲ್ಲೆಷ್ಟು ಗ್ರೀನರಿ ಐತೆ ನೋಡ್ರಿ. ಆಮೇಲೆ ಈಗ ನಾವು ಹೊಳ್ಳಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊಳೆ ಬರತ್ತಿ. ದರ್ಶನ ಮುಗಿಸ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಈಗ ಹೊಳ್ಳಿ ಸುಬ್ರಹ್ಮಣ್ಯಕ್ಕೆ ಹೊರಟೀವಿ. ಎಷ್ಟು ಗ್ರೀನರಿ, ಎಷ್ಟು ಚೆಂದ ಐತಿ. ಇಲ್ಲಿ ವ್ಯೂ ನೋಡೋಕ್ಕೆ 1-2 ಕಣ್ಣು ಸಾಲಲ್ಲ, ಅಷ್ಟು ತಂಪು, ಅಷ್ಟು ಗ್ರೀನರಿ ಇತ್ತು. ಅವಾಗ ಸ್ವಲ್ಪ ಬಿಸಿಲು ಬರ್ತಿತ್ತು, ಸ್ವಲ್ಪ ಜಳವಾಗ್ತಿತ್ತು ಅಷ್ಟೇ ಹೊರತು ಫುಲ್ ಬಿಸಿಲ ನಮ್ಮ ಕಡೆಯಿಂದ ದಗ್ಗಿ ಇಲ್ಲ. ಒಂದು ಸ್ವಲ್ಪ ವೆದರ್ ಕೂಲ್ ಇತ್ತು. ಸ್ವಲ್ಪ ನಾವು ಬರೋ ಟೈಮ್ದಾಗ ಸ್ವಲ್ಪ ಸೀಟು ಸಿಕ್ತು. ಹೋಗೋ ಟೈಮ್ದಾಗ ನಿಂತು ಹೋಗಿದ್ದೀವಲ್ಲ, ಹಾಗಾಗಿ ಹೊಳೆ ಬರೋ ಟೈಮ್ದಾಗ ಸೀಟ್ ಸಿಕ್ತು. ಸೀಟನ್ನೇ ಒಂದು ಸ್ವಲ್ಪ ಎಲ್ಲರದು ನಿದ್ದೆ ಆಯಿತು, ಯಾಕಂದ್ರೆ ನೈಟ್ ಟ್ರೈನ್ದಾಗ ಸರಿ ನಿದ್ದೆ ಆಗಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲರೂ ಮಲ್ಕೊಂಡಿದ್ದೀವಿ. ಈಗ ನಮ್ಮದು ಆಲ್ರೆಡಿ ನಿದ್ದೆ ಮಾಡಿದ್ದೆ ನೋಡ್ರಿ. ನನ್ನ ಮಗನೂ ಮಲ್ಕೊಂಡಿದ್ದಾನೆ. ಈಗ ನೋಡ್ರಿ ಮಗಳು ಪ್ರಾಚಿ ಹಾಕಿನೂ ತೊಡೆ ಮೇಲೆ ಅದ. ನಾವು 3 ಸೀಟಿಗೆ 4 ಜನ ಕುಂತೇವಿ. ಇಲ್ಲಿ ನಮ್ಮ ಮನೆಯವ್ರನ್ನೂ ಮಲ್ಕೊಂಡೇ ಇದ್ದರು. ಎಲ್ಲರೂ ಆಲ್ರೆಡಿ ನಿದ್ದೆಗೈತಿ. ಈಗ ಹೊಳ್ಳಿ ಸುಬ್ರಹ್ಮಣ್ಯಕ್ಕೆ ಹೋಗುತ್ತಾನ 6-7 ಗಂಟೆ ಆಗಿತ್ತು. ಆಮೇಲೆ ಅಲ್ಲೇ ರಾತ್ರಿ ಸುಬ್ರಹ್ಮಣ್ಯದಾಗೆ ರಾತ್ರಿ ಪ್ರಸಾದ ಮಾಡಿಕೊಂಡು ಅಲ್ಲೇ ದೇವಸ್ಥಾನದಾಗ ನೈಟ್ ಪ್ರಸಾದ ಇತ್ತು. 7:30ಯಿಂದ ಪ್ರಸಾದ ಸ್ಟಾರ್ಟ್ ಆಗಿತ್ತು. ಮತ್ತು ನಾವು ಬರುತ್ತಾನ 6 ಆಯಿತು. ಒಂದು ಸ್ವಲ್ಪ ಅಲ್ಲೇ ಕುಂತೇವೆ, ದೇವಸ್ಥಾನದಾಗ ಕುಂತು ಬಂದು ಈಗ ಪ್ರಸಾದ ಮಾಡಿಕೊಂಡು ಮತ್ತು ರೂಮಿಗೆ ಹೋಗ್ತೀವಿ. ಫ್ರೆಂಡ್ಸ್, ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.